ಇವತ್ತು ಏನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದೇವಲ್ಲ, ನನಗೆ ಭಾರಿ ನಿಮ್ಮನ್ನು ನೋಡಿ ಕೆಲವರು ಪ್ರಶ್ನೆಗಳನ್ನ ಕೇಳ್ತಿದ್ರು, ಖುಷಿ ಅನಿಸ್ತಾನೆ. ಇಂಟರಾಕ್ಷನ್ ಮಾಡ್ತಿದ್ವಿ ಅಂದ್ರೆ ಪಕ್ಕಾ ರೈತರಂತ. ಅವ್ರ ಪ್ರಶ್ನೆ ಕೇಳೋದು ನೋಡಿ, ಯಾರೋ ಒಬ್ರು ಅವ ಮಿಲಿಟರಿ ಒಳಗ ಕೆಲಸ ಮಾಡಿ ಬಂದಿದ್ದಾನೆ. ಇಲ್ಲಿ 3-4 ಜನ ಪ್ರಶ್ನೆಗಳನ್ನ ಕೇಳಿದ್ರು. ಪಕ್ಕಾ ಕೆಲಸ ಮಾಡಿ ನೀವು ಪ್ರಶ್ನೆ ಕೇಳಿರಿ ಅಂತ ನನಗೆ ಅನಿಸ್ತು. ನೆಸಿಕಿನಾಗಿ 7 ರೈತರು ನೀವು ಹೋದ್ರಿ ನನಗೆ ಅನಿಸ್ತು. ನನಗೆ ಭಾಸ ಅಂಥವ್ರು ನಮಗೆ ಬೇಕಾಗಿತ್ತು. ಖರೆ ನೆಸಿಕಿನಾಗ ಅವರು ನೆಸಿಕಿನಾಗ 4 ಗಂಟೆಗೆ ಎದ್ದು ಕೆಲಸ ಮಾಡೋರು 10 ಗಂಟೆಗೆ ಅವ್ರ ಕಾಯ್ಕ ಮುಗಿಸವ್ರೆ ಬೇಕಾಗಿತ್ತು. ನಾವು ಅಲ್ಲಮ ಪ್ರಭು ಕೇಳಿರಲ್ತಾವ್. ಅಲ್ಲಮ ಪ್ರಭು 1,50,000 ವಚನ ಬರ್ದಾನ ಪುಣ್ಯಾತ್ಮ. ಬಸವಣ್ಣಾಗ ಪಾಠ ಮಾಡ್ದ. ಅವ ಹೇಳ್ತಾನ್ರಿ, 2 ತರದ ಊಟ ಅದಾವ ಜಗತ್ತಿನಾಗ. ನಾವು ಅರ್ಥ ಮಾಡ್ಕೋಬೇಕು. ನಾವು ಹೇಳಿದ್ 12ನೇ ಶತಮಾನದ 2 ತರದ ಊಟ. ಒಂದು ಒಲಿ ಮೇಲಿನ ಊಟ, ಒಂದು ತಲೆ ಮೇಲಿನ ಊಟ. ಅಂದ್ರೆ ಏನರ್ಥ? ಒಲಿ ಮೇಲಿನ ಊಟ ಮಾಡ್ತೇವಲ್ಲ ನಾವು, ಅಡಿಗೆ ಮಾಡಿ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಬಂದೇವಲ್ಲ, ಈಗ ಹಸು ಆಗೈತಿಲ್ಲ. ಈಗ ಎಲ್ಲರಿಗೂ ಹಸು ಆಗೈತಿಲ್ರಿ? ಒಲಿ ಮೇಲಿನ ಊಟ ಮಾಡಿದ್ರ 4 ತಾಸು ಹಸು ಆಗಲ್ಲ. 4 ತಾಸು ಹಸು ಆಗಲ್ಲ, ಮತ್ತೆ ಹಸು ಆಗುತ್ತೆ ಒಲಿ ಮೇಲಿನ ಊಟ ಮಾಡಿದ್ರೆ. ಬಟ್ ತಲೆ ಮೇಲಿನ ಊಟ ಮಾಡಿದ್ರೆ ಲೈಫ್ ಲಾಂಗ್ ಹಸು ಆಗೋಲ್ಲ. ನಿಮ್ಗೆ ಒಟ್ಟು ಹಸುನ ಆಗೋಲ್ಲ. ಇವತ್ತೇನು ಮಾಡ್ತಾ ಇದೀವಿ? ತಲೆ ಮೇಲಿನ ಊಟ ಕೊಡಾಕ್ತೀವಿ. ನೀವು ಅರ್ಥ ಮಾಡ್ಕೋಬೇಕು. ಇವತ್ತೇನು ಚರ್ಚಾಗೋಷ್ಠಿ ನಡೆದದ, ಇದು ತಲೆ ಮೇಲಿನ ಊಟ, ಜ್ಞಾನ ಕೊಡ್ತಕ್ಕಂಥ ಕೆಲಸ. ನಾವೆಲ್ಲ ಕೃಷಿ ಇಲಾಖೆ ಸಾಕಷ್ಟು ಕೊಡ್ಬೋದು. ನಿಮಗೆ ಬೀಜ ಕೊಡ್ತೀವಿ, ಔಷಧಿ ಕೊಡ್ತೀವಿ, ನೇಗ್ಲ, ಡಬಲ್ ಪಲ್ಟಿ, ಸಿಂಗಲ್ ಪಲ್ಟಿ, ಕಬ್ಬು ಕಟಾವ್ ಎಲ್ಲಾ ಕೊಡೋನು, ಅವೆಲ್ಲ ಕೊಡ್ತೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತೇನು ನಡೆದ ನೋಡು, ತಲೆ ಮೇಲಿನ ಊಟ ಕೊಡ್ತಕ್ಕಂಥದ್ದು ಸಾಮಾನ್ಯ. ನಿಮಗೊಂದು ಹೊಸ ಜ್ಞಾನ ಕೊಡ್ತಕ್ಕಂಥ ಏನಿಗೆ ಕೆಲಸ ಮಾಡ್ತಾ ಇದೀವಲ್ಲ, ಇದು ಭಾರಿ ಎಲಿಸುವುದು ತಿಳ್ರಿ. ನಾವು ಕರ್ಕೊಂಡ್ ಬರ್ಬೇಕ್ರಿ ರೈತರನ್ನ. ನಾನು ನೋಡ್ತಿರ್ತೀನಿ ಭಾರಿ ಗಾಡಿ ಕಳ್ಸುದ್ರಿ. ಅಲ್ಲೆಲ್ಲ ಗಾಡಿ ಕಳಿಸಿ ನಮ್ಮವರೆಲ್ಲ ವೇಟ್ ಮಾಡಿ, ನಾನು ಸಾಕಷ್ಟು ಸರ್ತಿ ವೇಟ್ ಮಾಡಿದ್ದೀನಿ. ರೈತರ ಸಲುವಾಗಿನೇ ವೇಟ್ ಮಾಡಿದ್ದೀನಿ ನಾನು. ಇವತ್ತು ಹಂಗಾಗಿಲ್ಲ. ಇವತ್ತು ನೀವು ಮೊದಲ ನೀವು ಬಂದಿರಿ. ಇವತ್ತು ಉಲ್ಟಾ. ಇವತ್ತು ಏನ್ರಿ ಪಟವಂತ ಸಾಹೇಬ್ರಿ, ನಾ ಬರೋಕ್ಕಿಂತ ಮೊದಲು ಎಲ್ಲಾರು ಇವತ್ತು ಹಾಜರಿ. ಏನ್ ತೋರಿಸ್ತದಂದ್ರ ಹಂಬಲ. ನಮ್ಮಲ್ಲಿಯೂ ಕೂಡ ಹಂಬಲ್ ಇರ್ಬೇಕ್ರಿ. ಹೊಸ ವಿಷಯ ಕಲಿಬೇಕಂತ ತಿಳ್ಕೊಂಡ ನಾವ್ ಹೇಳ್ತೇವೆ, ವಿಜ್ಞಾನಿ ಹೇಳ್ತೇವು, ಅಧಿಕಾರಿಗಳು ಹೇಳ್ತೀವಿ. ಆ ರೈತರು ಇವತ್ತು ನಾ ಎಲ್ಲ ಕಡೆ ಇಡೀ ಜಿಲ್ಲಾದ ತಿರುಗಾಡ್ತಿರ್ತೇನ್ರಿ. ನಾ ಏನ್ ಕೇಳ್ಕೊತೀನಿ ಅಂತಂದ್ರ, ರೈತರಲ್ಲಿ ಏನ್ ಕೇಳ್ಕೊತೀನಿ, ನಾ ವಿನಂತಿ ಏನ್ ಮಾಡ್ತೇನೆ ಅಂತಂದ್ರೆ, 2 ಕೆಲಸ ಮಾಡೋದು. ಏನ್ ನನ್ನ ಪ್ರಕಾರ ಏನ್ ಕೆಲಸ ಅಂದ್ರೆ, ನಾ ನೋಡಿದ ಪ್ರಕಾರ 2 ಕೆಲಸ ಏನ್ ಮಾಡ್ಬೇಕಂದ್ರೆ, ನೀವು 2 ಮಂದಿಗೆ ಸಂಪರ್ಕನ ಇರಬೇಕು. ಒಬ್ಬ ವಿಜ್ಞಾನಿ, ಒಬ್ಬ ಅಧಿಕಾರಿ. ಇದು ಭಾರಿ ಇಂಪಾರ್ಟೆಂಟ್. ನಮ್ಮ ಮೊಬೈಲ್ದಾಗ ಮೊದಲನೇ ನಂಬರ್ ಹೆಸರು ಯಾರು? ರೈತ ಅನ್ನತಕ್ಕಂತ ಹೇಳ್ತೇನೆ. ರೈತರು ಹೇಳ್ತೇನೆ ನಾನು. ಮೊದಲನೇ ನಂಬರ್ ವಿಜ್ಞಾನಿಗಿರ್ಬೇಕು ಮೊಬೈಲ್ದಾಗ. ಯಾರ ಕಡೆ ಮೊಬೈಲ್ ಇಲ್ಲಿ ಗೊತ್ತಾ ಹೇಳ್ರಿ ನೋಡು. ಇಲ್ಲೆಲ್ಲ ಒಂದು 200 ಜನ ಕುಂತೀವಂದ್ರೆ 200 ಮೊಬೈಲ್ ಅದಾವ. ಇಲ್ಲಿ ಅದಾವಿಲ್ರಿ? ಕೆಲವ್ರ ಕಡೆ 2 ಇರ್ತಾವ್ರಿ. ಈ ಕಿಸಿದಾಗ ಒಂದು, ಈ ಕಿಸಿದಾಗ ಒಂದು ಹಾಕೊಟ್ಟಿರ್ತಾರೆ. ಹೌದಲ್ರಿ? ಅದರಾಗ ಏನ್ ಮಾಡ್ಬೇಕು? ಒಬ್ಬ ವಿಜ್ಞಾನಿ, ಒಬ್ಬ ಅಧಿಕಾರಿ, ಇವ್ರಿಗೆ ಸಂಪರ್ಕ ಇರ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನಿಮ್ಗೆಲ್ಲ ಭೋಜ, ನಿಮಗೆಲ್ಲ ಭಾರ ಕಡಿಮೆ. ಏನ್ ಮಾಡ್ಬೇಕಂತ ಸ್ಪಷ್ಟವಾಗಿ ಹೇಳ್ತೇವೆ. ಈ ಒಂದು ನೂಲಿಯವರು ಒಂದು ಚಾರ್ಟೇ ಕೊಟ್ಟಿದ್ದಾರೆ. ಶುಗರ್ ಕೇನ್ ಒಂದು ಏನೈತಪ್ಪ ಚಾರ್ಟ್, ಒಂದು ಚಾರ್ಟ್ ಮಾಡಿವಲ್ಲ ನಮ್ಮ ಡಾಕ್ಟರ್ ನೂಲಿ ಅವರು. ನಿಮ್ಮದು ಎಷ್ಟು ವರ್ಷ ಸರ್ವಿಸ್ ಆದ ನೂಲಿ ಅವರು? 26 ವರ್ಷದ ಅನುಭವ ಒಂದ ಪೇಜ್ನಾಗ ಬರೀತಾರ ನೂಲಿ. ಎಲ್ಲಿ ಸಿಗ್ತದಪ್ಪ ಹೇಳ್ರಿ? 26 ವರ್ಷದ ಅನುಭವ ಒಂದ ಪೇಜ್, 20 ವರ್ಷದ ಸಂಶೋಧನೆ ಒಂದ ಪೇಜ್ನ ನಿಮಗೆ 1 ತಾಸನ ಹೇಳುವಂಗೆ ಎಲ್ಲಿ ಸಿಗ್ತಾರೆ? ಸಾಧ್ಯ ಐತಿ ಹೇಳ್ರಿ? ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಅನುಭವವನ್ನ ಎಲ್ಲ ಗ್ರಹೀತ ಮಾಡ್ಕೊಂಡು ಅವ್ರು ಹೇಳ್ತಿರ್ತಾರೆ. ಮತ್ತೆ ನಾವು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶು ಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಇವೆಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಸಂಶೋಧನಾ ಕೇಂದ್ರ ಯಾರ ಸಲುವಾಗಿರೋದು? ನಾವೆಲ್ಲ ಇರೋದು ರೈತ ಸಲುವಾಗಿ. ನಾವು ಅದೇ ಚಿಂತನೆ ನಮಗೆ 24 ತಾಸು.
ಏನ್ ಮಾಡ್ಬೇಕು, ಏನ್ ಸ್ಕೀಮ್ ಮಾಡ್ಬೇಕು, ಎಲ್ಲಿ ರೋಗ ಬಂದದ, ಎಲ್ಲಿ ಕೀಡ್ ಬಂದದ, ರೈತರಿಗೆ ಏನು ಸಲಹೆ ಕೊಡ್ಬೇಕು, ರೈತರಿಗೆ ಏನ್ ಯಾವ ರೀತಿ ಅವ್ರ ಖರ್ಚನ್ನ ಕಡಿಮೆ ಮಾಡ್ಬೇಕಂತ ಚಿಂತನೆ ಮಾಡ್ಬೇಕು. ಅದರ ಭಾಗವಾಗಿ ಇದೊಂದು ಚರ್ಚಾಗೋಷ್ಠಿ ಅನ್ನತಕ್ಕ. ಇಲ್ಲೊಬ್ರು ಯಾರೋ ಪ್ರಶ್ನೆ ಕೇಳಿದ್ರಲ್ಲಿ, ಒಬ್ಬ ಅವ್ನು ಕುಂತೇನ, ನಿಮ್ ಹೆಸರೇನಪ್ಪ? ಯಾವರು? ಗುಡಸ್ದವ ಪ್ರಶ್ನೆ ಕೇಳ್ದ. ಅವ ಏನ್ ಕೇಳ್ತಾನೆ, ನೀವು ಮೆಟಾರೈಸಿಮ್ ಹಾಕಿದ ನಂತರ ಕಂಟ್ರೋಲ್ ಆಗತ್ತೆ ಅಂತ ತಿಳ್ಕೊಂಡು ಹೆಂಗ್ ಹೇಳ್ತೀರಿ, ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾ ಇದ್ದಾರೆ. ಸಾಕಷ್ಟು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತೀವಿ ಸಾಹೇಬ್ರೆ, ಭಾರಿ ನೋಡ್ಬೇಕು. ಅದಕ್ಕೆ ಮೆಟಾರೈಸಿಮ್ ಅಂತಕ್ಕಂಥದ್ದು ರಾಮಬಾಣ. ಅದ್ರ ಬಗ್ಗೆ ಎಲ್ಲಷ್ಟು ನಿಮಗ ಎಲ್ಲೂ ಎಂದೂ ಒಂದು ಎಳೆಯಷ್ಟು ನಿಮಗೆ ತಲೆ ಒಳಗೆ ಡೌಟ್ಸ್ ಬೇಡ. ಪ್ರೂವ್ ಅಂಡ್ ಟೆಕ್ನಾಲಜಿ. ನಮಗೆ ಯಾರ ಸಂಬಂಧ ಇಲ್ಲ, ಯಾರ ನೆಂಟರು ಇಲ್ಲ, ಯಾವ ಕಂಪನಿಯವರು ಪರಿಚಯ ಇರುದಿಲ್ಲ. ನಮಗೆ ರೈತರೇ ನಮಗೆ ದೇವರು, ಅವರೇ ನಮಗೆ. ಒಬ್ಬ ಹೇಳ್ದ, ಸರ್ ನಾನು ಯಾವ ಹೊಡೆದ್ರಿ ಔಷಧಿ ನೀವು? ಲೆಸಂಟ ಹೊಡೆದ್ರೆ 4 ವರ್ಷ ಹೊಡ್ಯಾಕತ್ತೀನಿ, ಬಂದಿಲ್ಲ. ಲೆಸಂಟ ಯಾವಾಗ ಹೊಡಿಬೇಕು ಅನ್ನತಕ್ಕಂಥ ಚಿಂತನೆ ಆಗ್ಬೇಕಲ್ಲ ರೈತರಿಗೆ, ಗೊತ್ತಾಗ. ಹೌದಲ್ರಿ? ರೋಗ ಬಂದಾಗ, ಕೀಡಿ ಬಂದಾಗ ಹೊಡಿತಿರೋ ಹಂಗ ಹೊಡಿತಿದ್ರು ಇಲ್ಲ. ನಾವೇನ್ ಹೇಳ್ತಾ ಇದ್ದೀವಿ ಸಾಹೇಬ್ರೆ, ಏನ್ ಮಾಡ್ಬೇಕಲ್ಲ ಅದ ಮಾಡ್ರಿ. ಏನು ಮಾಡ್ಬೇಕಂತ ತಂತ್ರಜ್ಞಾನ ಟೆಕ್ನಾಲಜಿ ಫಿಕ್ಸ್ ಆಗೈತೆ. ಸುಧಾರಿತ ಬೇಸಾಯ ಕ್ರಮಗಳನ್ನು ಮಾಡಿದೇವು ನಾವು. ಪ್ರತಿ ಬೆಳೆಗೆ ಸುಧಾರಿತ ಬೇಸಾಯ ಕ್ರಮಗಳು ಯಾವುವು, ಯಾವ ತಳಿ ಅದಾವ, ಯಾವ ಇಂಪ್ರೂವ್ಡ್ ತಳಿ ಅದಾವ, ಯಾವಾಗ ಬಿತ್ತನೆ ಮಾಡ್ಬೇಕು, ಎಷ್ಟ ಅಂತರದಾಗ ಬಿತ್ತಬೇಕು, ಸಾಲದಿಂದ ಸಾಲಕ್ಕೆ ಎಷ್ಟ, ಸಸಿಯಿಂದ ಸಸಿ ಎಷ್ಟ ಸಾರಜನಕ, ಎಷ್ಟ ರಂಜಕ, ಎಷ್ಟ ಪೊಟ್ಯಾಸ್ ಹಾಕ್ಬೇಕು ಬರ್ದಿದೇವು. ಇಟ್ಸ್ ಎ ಪ್ರೂವನ್. ಯಾವ ಕೀಡಿ ಬರ್ತಾವ, ಯಾವ ರೀತಿ ಡ್ಯಾಮೇಜ್ ಮಾಡ್ತದ, ಯಾವ ರೋಗ ಬರ್ತದ, ಯಾವ ರೀತಿ ಡ್ಯಾಮೇಜ್ ಮಾಡ್ತದ, ಅದಕ್ಕೆ ಔಷಧಿ ಕೂಡ ಹೇಳ್ತೀವಿ. ಎಷ್ಟು ml ಹಾಕಬೇಕು ಅಂತ ಹೇಳಿದೆವು. ಆಮೇಲೆ 1 ಎಕರೆಗೆ ಎಷ್ಟು ಲೀಟರ್ ಎಣ್ಣೆ ನಿಮ್ದು ಹೋಗ್ಬೇಕಂತ ಪಡ್ತೀವಿ. 350 ಲೀಟರ್ ಕ್ಲೋರೋಪಾರಿಫಾಸ್ ಎಣ್ಣೆ ಹಾಕಿ ಡ್ರೆಂಚಿಂಗ್ ಮಾಡ್ತೇವೆ. ಎದಕ್ರಿ? ಗೊಣ್ಣೆ ಹುಳಕ್ರಿ. ಎರಡೂ ಕಡೆ, ಈ ಕಬ್ಬಿನ ಸಾಲಿನ ಬಲಗಡೆ ಎಡಗಡೆ ಎಷ್ಟು ಔಷಧಿ ಹೋಗ್ಬೇಕು? 350 ಲೀಟರ್ ಹೋಗ್ಬೇಕಂತ ವಿಜ್ಞಾನ ಹೇಳ್ತಾನ. ಇವೆಷ್ಟು ಹಾಕ್ತಾನ? 100 ಹಾಕ್ತಾನ. ಕಂಟ್ರೋಲ್ ಆಗತ್ರಿ? ಸಾಧ್ಯ ಇದೆ? ನಾನು ಒಂದು 10 ವರ್ಷದಿಂದ ಬಾಗಲಕೋಟ್ನಾಗ ಕೆಲಸ ಮಾಡ್ತಿದ್ದೆ. ಬಾಗಲಕೋಟೆ ಜಿಲ್ಲಾ ಒಳಗ ಕೆಲಸ ಮಾಡುವಾಗ್ರಿ, ಅಲ್ಲಿ ಗದ್ದನಕೇರಿ ಕ್ರಾಸ್ದಿಂದ ಬಿಜಾಪುರ ಹೋಗೋ ರೋಡ್ನಾಗ ಆಚೆ ಕಡೆ ಬಿಳಿಗಿ ತಾಲೂಕಿನಾಗ ಒಟ್ಟು ಹಾಕ್ತಿದ್ವಿ ಹೊಲದ ಇಲಾಖೆಯಿಂದ. ನಮ್ಮವರೆಲ್ಲ ಒಟ್ಟು ಹಾಕಿದ್ರು. ಅಲ್ಲಿ ಒಟ್ಟುಗಳನ್ನ ನೋಡ್ಲಿಕ್ಕೆ ಹೋಗಿದ್ದೆ ನಾವು, ಯಾವ ರೀತಿ ಹೇಳ್ತಾರೆ ಹೋಗಿದ್ದೆ. ಅಧಿಕಾರಿಗಳು, ನಾವು, ನಮ್ಗೆಲ್ಲ ರೈತರು ಕೂಡಿ ರೋಡ್ ಮಗಲಾಗನೆ ಭಾರಿ ಚಂದ ಒಟ್ಟು ಹಾಕಿದ್ರು, ನೋಡ್ಕೋತ ನಿಂತಿದ್ದೀವಿ ನಾವು. ಸಿದ್ದೇಶ್ವರ ಅಪ್ಪೋಳ್ ಹೊಂಟಿದ್ರು, ಗದ್ದನಕೇರಿ ಕ್ರಾಸ್ದಿಂದ ಬಿಜಾಪುರ ಹೊಂಟಿದ್ರು ಪುಣ್ಯಾತ. ಅವರು ರೈತರ ಗಾಡಿ ಪಟ್ಟು ನಿಂತಾವ ತಿಳ್ಕೊಂಡು ಗಾಡಿ ತರವಿ ಹೊಲ್ದಾಗ ಬಂದ್ರು. ನಾವು ಎಲ್ಲ ಓಡ್ ಬಂದು ನಾವೆಲ್ಲ ದರ್ಶನ ತಗೊಂಡ್ರಿ, ಎಲ್ಲ ಆಯ್ತು. ನೀವ್ ಯಾರು? ಸರ್ ಹಿಂಗ್ ಸರ್ ನಾವು ಬಂದಿದ್ದೀವಿ ಸರ್, ಈ ಹೊಲದ ಮಾಲಕ್ ಯಾರ ಅಂತ ಕೇಳಿದ್ರು. ಸಿದ್ದೇಶ್ವರ ಪುಣ್ಯಾತ ನಡೆದಾಡೋ ದೇವ್ರು. ಅವ್ರು ಕೇಳಿದ್ರು, ಹಿಂಗೊಬ್ಬ ಟೈವರ್ ಹಾಕೊಂಡು ರೈತ ಮಾಲಕ್ಕಿದ್ದ, ಇದ ರೈತ ಅಂತ ಹೊಲ ಹಿಂಗ್ ಒಡ್ಡ ಹಾಕೊಟ್ಟಿವಿ ಅಂತ ಹೇಳಿದ್ವಿ. ಒಂದು ಪ್ರಶ್ನೆ ಕೇಳಿದ್ರು, ಭಾರಿ ಸಿಂಪಲ್ ಪ್ರಶ್ನೆ. ನಮ್ಮ ಬಿಜಾಪುರ ಬೆಳಗಾವಿ ಭಾಷೆ ಒಳಗೆ ಅಂತಿರ್ತೀವಿ. ಹೆಂಗ್ ನಡೆದಪ್ಪ ಅಂತ ಕೇಳಿದ್ರು. ಇದೇ ಮಾತು, ಹೆಂಗ್ ನಡೆದಪ್ಪ ಯಜಮಾನ ಅಂತ ಕೇಳಿದ್ರು. ಹಜಾರ ನಡೆದದ್ರಿ, ಎಲ್ಲಿಗೆ ಹತ್ತದಪ್ಪ? ಇದೇ ಮಾತಂದ್ರೆ ಹಜಾರ್ ನಡೆದವ್ರಿ, ಎಲ್ಲಿಗೆ ಹತ್ತದಂತ. ಅವ್ರಿಗೆ ಭಾರಿ ಅದು ಸಮಾನ ಆಗಲಿಲ್ಲ. ಅವ್ರಿಗೆ ಆ ಮಾತು ಅವ್ರಿಗೆ ಹಿಡಿಸ್ಲಿ. ಅವ್ರಂದ್ರು, ನೋಡಪ್ಪ, ಅಧಿಕಾರಿ ಬಂದಾನಿಲ್ಲ, ಇಲ್ಲಿ ವಿಜ್ಞಾನ ಅದಾನಿಲ್ಲ, ಅವ್ರು ಹೇಳಿದ್ ಕೇಳ್ಬೇಕು. ಆಮೇಲೆ ಹೆಂಗ ನಡಿಬೇಕು ಹಂಗ ನಡಿಬೇಕು, ಎಲ್ಲಿಗೆ ಹತ್ತಬೇಕು ಅಲ್ಲೇ ಹತ್ತಬೇಕು. ನನಗ್ ಭಾರಿ ನಾ ಇಡೀ ಸರ್ವಿಸ್ನಾಗ ಮರೆಯಕ್ಕಾಗಲ್ಲ. 23 ವರ್ಷ ಸರ್ವಿಸ್ ಆತ, ಮಾತೇ ಮರೆಯಕ್ಕಾಗಲ್ಲ.
ಹಂಗೆ ದೊಡ್ಡವ್ರು ಹೇಳ್ತಿರ್ತಾರ, ಯಾಕೆ ಹೇಳ್ತಾರಪ್ಪ ಅಂತಕ್ಕಂಥದ್ದು ಬರ್ಬೇಕಾ ಭಾಷಣ. ಹೌದಲ್ಲದ್ರಿ ನೀವು? ಒಬ್ಬ ಅಧಿಕಾರಿ ಬಂದ್ ಹೇಳ್ತಾನ, ಜಿಲ್ಲಾ ಮಟ್ಟದ ಅಧಿಕಾರಿ ಬಂದ್ ಹೇಳ್ತಾನಂದ್ರೆ ಕೇಳ್ಬೇಕು ಬೇಡ ನಾವು ಅರಿದ್ರು? ಹಾ, ಕೇಳ್ಬೇಕು ಬೇಡ್ರಿ? ಒಬ್ಬ ವಿಜ್ಞಾನಿ ಎಲ್ಲೆಲ್ಲ ಕೆಲಸ ಬಿಟ್ಟು 4 ಜನ ಕುಂತಿ ಕೇಳ್ಬೇಕು ಬೇಡ ನಾವು? ಅಭ್ಯಾಸ ಮಾಡಿರ್ತಾರ, MSc ಅಗ್ರಿ ಮಾಡಿರ್ತಾರ, PhD ಮಾಡಿರ್ತಾರ, ಅನುಭವ ಇರ್ತದ, ಬೇರೆ ಬೇರೆ ಕಡೆ ನೋಡಿರ್ತಾರ, ಹೊಸ ವಿಷಯಗಳನ್ನ ಹೇಳ್ತಾರ ಅಂತ ಹೇಳ್ತಾರೆ. ನಾವು ಕಲಿತಕ್ಕಂಥದ್ದು, ಅದು ಸ್ವೀಕಾರ ಮಾಡ್ತಕ್ಕಂಥದ್ದು ರೈತರಲ್ಲಿ ಬಂದ್ರ ಬದಲಾವಣೆ ಆಗತ್ತ. ಆಮೇಲೆ ಒಬ್ಬ ರೈತಪ್ಪ ಸಾಧನೆ ಮಾಡ್ಯಾನ, ನಮ್ಮ ಜಿಲ್ಲಾ ಒಳಗೆ ನನಗೆ ಪಟ್ಟಿ ಕೊಡ್ತೇನೆ ನಾನು, ಬೆಳಗಾವಿ ಜಿಲ್ಲೆ ಒಳಗೆ 500 ಮಂದಿ ಪಟ್ಟಿ ಕೊಡ್ತೇನೆ. ಈಗ ಸದ್ಯ ಕೊಟ್ಟು ಹೋದ್ರೆ ಹೋಗ್ತೇನೆ. 500 ಜನ ಸಾಧನೆ ಮಾಡಿರ್ತಕ್ಕಂಥವ್ರು ವಿಜ್ಞಾನಿಕತಾ ಮುಂದೆ ಅದಾರ ನಮ್ಮಲ್ಲಿ. ಆ ರೈತದ ನೋಡಿ ನಾವು ಕಲಿಬೇಕು ಬೇಡ್ರಿ? ಏನ್ರಿ ತುಕಾರಾಮ್ ಇಲ್ಲ ಇಲ್ಲೇ ಕೂತಾರ, ತುಕಾರಾಮ್ ನಾಯ್ಕ್, ಕನಗಲ ಅಲ್ರಿ, ಕನಗಲ ಕೃಷಿ ಪಂಡಿತ್ ಕೊಟ್ಟಿವ್. ಆ ತುಕಾರಾಮ್ ನಾಯ್ಕ್ ಅಂದು ಇಲ್ಲಿ ಎಲೆ ಮನೋಳು ಒಬ್ಬ ಹುದ್ದಾರ ಅಂತ ಹೇಳಿ ಅವಂದು ಈಚೆ ಕಡೆ ಘಟ ಬರ್ಬಾದಾಗ ಅವ ಸಣ್ಣ ಮನಪ್ಪ ಅಂದ್ ನೋಡಿ ಕಲಿಬಾರ್ದಾಗ ನಾವು ಸಣ್ಣ ಮನಪ್ಪ ರಾಜ 2.5 ಎಕರೆ ಒಳಗೆ 20 ಲಕ್ಷ ತೆಗಿತಾನ. ಪಾಮಲ್ ದಿನ್ನಿ ಊರಾಗ ಅವನು ನೋಡಿ ನಾವು ಕಲಿಬೇಕು. ಹೌದಲ್ಲ ಅಂತೀರಿ ನೀವು ಹೇಳಿದ್ರು? ಅದಕ್ಕ ಏನ್ ವಿನಂತಿ ಮಾಡ್ತೀವಿ ಇವತ್ತಂದ್ರ, ಟ್ರೆಡಿಷನಲ್ ಎಲ್ಲ ಈಗ ನೋಡ್ರಿ ಬದಲಾವಣೆ ಆಗ್ತಾ ಇದೆ ಜಗತ್ತ. ವಿಜ್ಞಾನ, ಟೆಕ್ನಾಲಜಿ, ಅವ್ರು ಹೇಳಿದ್ರಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಶುಗರ್ ಕೇಳಕ್ ಮಾಡಿದೀವಿ, ಚಿಂತನೆ ಮಾಡಿದೀವಿ. ಇಲ್ಲೊಬ್ಬ ಕಲ್ಲೊಳ್ಳ್ಯಾಗ ರೈತ ಅದಾನ, ಬಾಳಪ್ಪ ಬೆಳಕೂಡು ಅಂತ ಹೇಳಿ. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಏನೂ ಇಲ್ಲ. ಬಾಳಪ್ಪ ಬೆಳಕೂಡು 136 ಟನ್ ಎಕರೆ ತಗದಾನ ಕಬ್ಬು. ಏನ್ರಿ ನೋಡಿರ್ತಾವು? ಹಾ, 136 ಟನ್ ತಗದಾನ. ನನ್ನ ಕಡೆ ಬಂದಿದ್ದವು, ಅರ್ಧ ತಾಸು ನನ್ನ ಚೇಂಬರ್ದಾಗ ಚರ್ಚೆ ಮಾಡಿದೆವು. ಒಂದ್ ಪ್ರಶ್ನೆ ಕೇಳಿದ್ವಿ, ಹಿರಿಯರಾದವರು, ಅಜ್ಜಾರೆ ಏನ್ ಹಾಕಿದ್ರಿ ಅಂತ ಕೇಳಿದ್ವಿ. ಸುಮ್ ಪ್ರಶ್ನೆ ಕೇಳಿ, ಏನ್ ಹಾಕಿದ್ರಿ ನೀವು, ಏನೇನ್ ಮಾಡಿದ್ರಿ ಹೇಳ್ರಿ ಅಂತ ಕೇಳಿದ್ವಿ. ಅವ ಹೇಳ್ದಾರ, ಅವ್ರು ಹೇಳಿದ್ರು, ಸಾಹೇಬ್ರ 70% ಸಾವಯವ ಹಾಕ್ಯ, 30% ರಾಸಾಯನಿಕ ಹಾಕ್ಯದ. ನಾವು 70% ಸಾವಯವ, 30% ರಾಸಾಯನಿಕ ಹಾಕಿ ಸಾಹೇಬ್ರ 136 ಟನ್ ತೆಗ್ದೀನಿ. ಖರ್ಚು ಕಡಿಮೆ ಮಾಡೀನಿ, ದನ ಸಾಕೀನಿ, ಆಕಳ ಸಾಕೀನಿ, ಜೀವಾಣು ಗೊಬ್ಬರ ಹಾಕೀನಿ, ಮೆಟರೈಸಿಮ್ ಹಾಕೀನಿ. ನನ್ನ ಹೊಲಕ್ ಬರೀ ಸಾಹೇಬ್ರ ಒಂದು ಚಾಲೆಂಜ್ ಮಾಡ್ಯಾರ ನನ್ಗೆ ಅವರು. ಆರ್ಗ್ಯಾನಿಕ್ ಕಾರ್ಬನ್ ಸಾಹೇಬ್ ಹೇಳಿದ್ರಿ, ನಮ್ಮ ರಾಜಗೋಪಾಲ್ ಸಾಹೇಬ್ ಹೇಳಿದ್ರು, ಸರ್ ನನ್ನ ಹೊಲದ ಆರ್ಗ್ಯಾನಿಕ್ ಕಾರ್ಬನ್ 1%. ಬಾಳಪ್ಪ ಬೆಳಕು ನಮ್ದೆಟ್ಟೈತಿ 0.3. ಮತ್ತ ಏನ್ ಫಲವತ್ತಾದ ಮಣ್ಣನು, ಏನ್ ಭಾರಿ 100 ಟನ್ ಬೆಳಿಬೇಕಂತ ಗುರಿ ಹಾಕೋಣ ಎಲ್ಲಿ? ನಮ್ಮ ಭೂಮಿನೇ ತಾಕತ್ತಿಲ್ಲಲ್ಲ, ಏನ್ ಬೆಳೆಯೋದ್ರಿ? ನಮ್ಮ ಭೂಮಿ ತಾಕತ್ ಮಾಡ್ಬೇಕಾಗಿತ್ತು. ಭೂಮಿಗೆ ಹೆಂಗ್ ಮಾಡೋದು? ಭೂಮಿ ತಾಕತ್ ಹೆಂಗ್ ಮಾಡೋದು? ದನ ಸಾಕ್ಬೇಕು, ಆಕಳ ಸಾಕ್ಬೇಕು, ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ ಮಾಡ್ಬೇಕು, ಹಾಕ್ಬೇಕಂತ ಹೇಳ್ತಾ ಇದ್ದೀವಿ. ನಾನು ನಿನ್ನೆ ಒಂದ್ ಮೀಟಿಂಗ್ದಾಗ ಬೆಳಗಾವದಾಗ ಅವ ಇವ್ ಸಿಕ್ಕಿದ, DD ವೆಟರ್ನರಿ ಬಯೋಡೈಜೆಸ್ಟರ್ DD ವೆಟರ್ನರಿ ಸಿಕ್ಕಿದ್ರ ನನಗೆ. ನನ್ನ ಮಗಳ ಕೂತಿದ್ರು, ಸುಮ್ಮ ಅವ್ರ ಪ್ರಶ್ನೆ ಕೇಳಿದ್ವಿ, ನಮ್ಮ ಬೆಳಗಾವಿ ಜಿಲ್ಲಾ ಒಳಗೆ ಎಷ್ಟು ಅನಿಮಲ್ಸ್ ಅದಾವ ರೀತಿ ಕೇಳಿದ್ವಿ. 16 ಲಕ್ಷ ನಾವು. ಒಂದು 5-6 ವರ್ಷದಿಂದ ಎಷ್ಟು ಇದ್ದು ಕೇಳಿದ್ವಿ, 26 ಲಕ್ಷ ನಾವು. ನನಗೆ ಭಾರಿ ಗಾಬರಿ ಅನಿಸ್ತೀರಿ. ಅಲ್ಲ ಮರೆಯ, 26 ಲಕ್ಷದಿಂದ 16 ಲಕ್ಷ ಬಂದವರು ಇದೇಂತ ಪ್ರಗತಿ ಅಂತಿರೋ ಏನಂತ ಇರೋದು ಕೇಳಿದ. ಇಲ್ಲ ಸಾಹೇಬ್ರ, ದನದ ಸಂಖ್ಯೆ ಕಡಿಮೆ ಹಾಕೋತಂತದ. ಮತ್ತೆ ಸಾವಯವ ಕೃಷಿ ಹೆಂಗ್ ಮಾಡೋರು? ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಸಾವಯವ ಕೃಷಿ ಹೇಳ್ರಿ? ಈ ಕಡೆ ಎಲ್ಲ ಭಾಗದಾಗ, ನೀರಾವರಿ ಭಾಗದಾಗ, ಅಥಣಿ, ರಾಯಬಾಗ, ಈ ಹುಕ್ಕೇರಿ, ಚಿಕ್ಕೋಡಿ, ಮೂಡಲ್ಗಿ, ಈ ಕಡೆ ಭಾಗದಾಗ ನೀರಾವರಿ ಇರೋದ್ರಿಂದ ಮೇವು ಸಿಗ್ತದ. ದನ ಸಾಕ್ತಿರಿ ನೀವು, ದನ ಸಾಕ್ತಿರಿ, ತೋಟ ಪಟ್ಟಿ ಒಳಗೆ ವಸ್ತಿ ಇರ್ತೀರಿ, ನೆಸಿಕಿನಾಗಿ ಇರ್ತೀರಿ. ಅಚ್ಚಿ ಕಡೆ ರಾಮದುರ್ಗ, ಸೌದತ್ತಿ, ಬೈಲ್ ಹೋಗಲ್ಕ್ ಹೋಗ್ರಿ, ದನಾನು ಇಲ್ಲ, ಸಾವಯವ ಕೃಷಿನೂ ಇಲ್ಲ, ಏನಿಲ್ಲ. ಬರಗಾಲ, ಅಚ್ಚಿ ಕಡೆ ಬರಗಾಲ, ಇಚ್ಚಿ ಕಡೆ ಫ್ಲಡ್. ಅರ್ಧ ಬರಗಾಲ, ಅರ್ಧ ಫ್ಲಡ್ ನಮ್ಮ ಬೆಳಗಾವಿ ಜಿಲ್ಲೆ. ಇಂಥ ಪರಿಸ್ಥಿತಿ. ಈ ಹುಳ ಐತಲ್ರಿ, ಇದು ಗೊಣ್ಣೆ ಹುಳ,
ಭಾರಿ ಶಾನ್ಯಾರ ಇದು. ಅನಾಹುತ ಈಚೆ ಕಡೆ ಚಿಕ್ಕೋಡಿ ಒಳಗ ಐತಲ್ಲ ಸ್ಟ್ರೇನ್ ಇನ್ಸ್ಟಾರ ಬೇರೆ ಐತ್ರಿ, ಸೌದತ್ತಾಗಿಂದ ಬೇರೆ ಐತಿ. ಏನ್ರಿ ಡಾಕ್ಟರ್ ಉಳ್ಳಿ ಸಾಹೇಬ್ರಿ? ಅಲ್ಲ, ಹುಳ ಬೇರೆ, ಹುಳ ಸೇಮ್, ಬಟ್ ಸ್ಟೇಜ್ ಬೇರೆ ಬೇರೆ. ಭಾರಿ ರೀ. ಅದಕ್ಕೆ ಹೆಂಗಾಗಿದ್ರಿ, 1 ವರ್ಷ ಅದ ಲೈಫ್ ಸೈಕಲ್. ಡಾಕ್ಟರ್ ಇವರು ನಮ್ ಚೌಲಾ ಹೇಳಿದ್ರು, ಅದ್ರ ಲೈಫ್ ಸೈಕಲ್ 1 ವರ್ಷ. ಈ ಹುಳದ್ದು ಕಬ್ಬಿನ ಲೈಫ್ ಸೈಕಲ್ ಎಷ್ಟು? 1 ವರ್ಷ. ಬರೋಬ್ಬರಿ ಹೊಂದಿಬಿಟ್ಟ. ಭಾರಿ ಅಭ್ಯಾಸ ಮಾಡಿ ಹಿಡ್ಕೊಂಡ್ಬಿಟ್ಟ. ಮತ್ತೀಗ ಆತಂಕ ನನಗೆ ಹೇಳಿದ್ರೆ ನನಗೂ ಆತಂಕ ಅನಿಸ್ತು. ಇಲ್ಲಿ ಶೇಂಗಾಕ್ ಬಂದದ, ಸೋಯಾಬೀನ್ ಬಂದದ ಅಂತ ಹೇಳಿದ್ರು. ಮತ್ತೆ ಅದಕ್ಕೆ ನಾವು ಮತ್ತೆ ಹಳ್ಳ್ಯಾಗ ಕ್ಯಾಂಪೇನ್ ಹಾಕೋಬೇಕ್ರಿ. ನಾವು ಮೊನ್ನೆ ಒಂದು ಮಾಡಿದೀವಿ ಇಲ್ಲಿ, ನೀವೆಲ್ಲ ಬಂದಿರಿ, ನಮ್ಮ ಪ್ರೆಸ್ನವರೆಲ್ಲ ಬಂದಿರು. ಬೆಳಗಾವಿ ಹುಕ್ಕೇರಿ ತಾಲೂಕಿನಾಗ ಒಂದೇ ದಿವಸ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಅಭಿಯಾನ ಮಾಡಿದ್ರು ನಮ್ಮ ಯಡಿಯೂರು. ನಾ ಬಂದಿದ್ದೆ. ಅದು ಒಂದೇ ದಿವಸ 30 ಹಳ್ಳಿಗೆ ಹೋಗಿ ಬಂದಿವಿ. ಒಂದೇ ದಿವಸ 30 ಹಳ್ಳಿಗೆ ಹೋಗಿ 3000 ರೈತರಿಗೆ ಮಾತಾಡಿ ಅವ್ರ ಹೊಲಗಳಿಗೆ ಹೋಗಿ ಸೋಯಾಬೀನ್ ಪರೀಕ್ಷೆ ಮಾಡಿ ಯಾವ ರೋಗ ಬಂದದ, ಯಾವ ಕೀಡು ಬಂದದ ಸ್ಥಳದಲ್ಲೇ ಸೊಲ್ಯೂಷನ್ ಕೊಡ್ತಾರೆ. ಇರ್ತಕ್ಕಂಥ ಬೆಳೆಯನ್ನು ಉಳಿಸ್ಬೇಕು. ನಾನು ಈ ಕೀಡಿರಲ್ರಿ, ಗೊಣ್ಣೆ ಹುಳ ಕಬ್ಬಿಂದು ಇಷ್ಟು ಸೀರಿಯಸ್ ಅದಲ್ಲ, ನೀವು ಹಗರ್ ತಿಳ್ಕೊಬೇಡ್ರಿ. ಕೀಡೆ ರೈತರು ವೆರಿ ವೆರಿ ಡೇಂಜರಸ್ ಪ್ಲೇಸ್. ನಾನು ಹೊಸೂರು ಅಂತ ಒಂದು ಊರಿಗೆ ಹೋಗಿದ್ದೆ, ಈಚೆ ಕಡೆ ಈ ಮುರುಗೋಡ್ ಹೋಬಳಿ ಬೈಲ್ ಹೋಗಲ್ದಿಂದ ಒಂದು 4-5 ಕಿಲೋಮೀಟರ್ ಹೊಸೂರು ಅಂತ ಊರಿಗೆ ಹೋಗಿದ್ದೆ. ಇದೇನೆ ಹಿಂಗೇನೆ ಸಭಾ ಅಲ್ಲಿ ತಗೊಂಡಿದ್ದೀವಿ, ಮಾತಾಡ್ತಾ ಇದ್ದೆ ನಾನು. ಅಲ್ಲಿ ಒಬ್ಬ ಕಬ್ಬಿನ ರೇಣುಕಾ ಶುಗರ್ಸ್ ಅಧಿಕಾರಿ ಬಂದಿದ್ದ, 5-6 ವರ್ಷದಿಂದ. ರೇಣುಕಾ ಶುಗರ್ಸ್ ಅಧಿಕಾರಿಯಲ್ಲಿ ಬಂದಿದ್ದ. ಅಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಅವ ಹೇಳ್ದ, ಸಾಹೇಬ್ರೆ, ಈ ಊರಿಂದ, ಹೊಸೂರು ಊರಿಂದ ನನ್ನ ಫ್ಯಾಕ್ಟರಿಗೆ 1,25,000 ಮೆಟ್ರಿಕ್ ಟನ್ ಕಬ್ಬು ಬರ್ತಿತ್ತು. ಈ ಗೊಣ್ಣೆ ಹುಳ ಬಂದ ಮೇಲೆ 25,000 ಬಂದವ. ನಾವು ಹೊಲ ಮರ ಆಯ್ತೇನೆ. ನಾನು ಏನ್ ಭಾರಿ ಅನಾಹುತ ಹೇಳಿದಲ್ಲಪ್ಪ ಮನೆ ಪರಿಸ್ಥಿತಿ. 70% ಕಬ್ಬು ತೆಗೆದು ಬಿಟ್ಟ. ಕಬ್ಬು ಅಲ್ಲಿಂದ ಬೆಳಗಾವಿಗೆ ಬಂದೆ ನಾನು. ಅದೇನು ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನಮ್ಮ ಎಲ್ಲರಿಗೂ ನಾನು ಸಭೆ ತಗೊಂಡೆ, ಇಡೀ ಜಿಲ್ಲಾ ಒಳಗೆ ಒಂದು ಗೂಗಲ್ ಮೀಟ್ ಸಭೆ ತಗೊಂಡು, ಇದು ಭಾರಿ ಸೀರಿಯಸ್ ಪೆಸ್ಟ್ ಅದ, ಇದಕ್ಕೆ ನಾವು ಬೆನ್ನು ಹತ್ತಬೇಕು, ಗೊಣ್ಣೆ ಹುಳವನ್ನ ನಾವು ಹಂತವಾಗಿ ಕಂಟ್ರೋಲ್ ಮಾಡಬೇಕು ತಿಳ್ಕೊಂಡು ನಮ್ಮ ಅಧಿಕಾರಿಗಳಿದೆ. ಅವ್ರು ಏನ್ ಕೊಟ್ರು, ನನಗ ಒಂದು ಮಾಹಿತಿ ಕೊಟ್ರು. ಬೆಳಗಾವಿ ಜಿಲ್ಲೆ ಒಳಗ 114 ಹಳ್ಳಿ ಅದಾವ. ಆ ಹಳ್ಳಿ ಒಳಗ ಗೊಣ್ಣೆ ಹುಳ ಹೆಚ್ಚದ. 114 ವಿಲೇಜಸ್ ವಿ ಐಡೆಂಟಿಫೈ. ನಾವು ಆಲ್ರೆಡಿ 114 ಹಳ್ಳಿಗಳನ್ನ ಐಡೆಂಟಿಫೈ ಮಾಡಿ ಆ ಹಳ್ಳಿಗಳಿಗೆ ಹೋಗಿ ಈ ರೀತಿಯ ತರಬೇತಿಗಳನ್ನ ಕೊಟ್ಟ, ಆಮೇಲೆ ಮತ್ತೆ ಏಪ್ರಿಲ್ ಮೇದಾಗ ಏನ್ ಮೊದಲನೇ ಮಳೆ ಬರ್ತದಲ್ಲ, ಅವಾಗ ಸಾಯಂಕಾಲ ಹೋಗಿ 7 ಗಂಟೆಗೆ ನಮ್ಮ ಆರ್ಯಲ್ಲಿ ಹೇಳಿದ್ರ, ನಮ್ಮ ನೂಲಿಯವರು ಪಟ್ಗುಂದಿಯವರು ನಮ್ಮ ಆಲ್ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಲೈಟ್ ಟ್ರ್ಯಾಪ್ ಹಾಕಿ, ಆಚೆ ಕಡೆ ಲೈಟ್ ಟ್ರ್ಯಾಪ್ ಹಾಕೋದು, ಕೆಳಗೊಂದು ಬುಟ್ಟಿ ಒಳಗ ಕ್ಲೋರೋವೈರಸ್ ಹಿಡಿದು ಈ ಕಡೆ ಭಾಷಣ ಮಾಡೋದು, ಆಚೆ ಕಡೆ ಬಂದ್ ಬೀಳ್ತಿರ್ತಾವ. ನಾನೇ ಸ್ವತಃ ಕಾಡಾಪುರ ಅಂತ ಹಳ್ಳಿ ಹೋಗಿದ್ದೆ. ಕಾಡಾಪುರ ಅಂತ ಚಿಕ್ಕೋಡ್ ತಾಲೂಕು. ಕಾಡಾಪುರದಾಗ ಬಹಳ ಸಾಹೇಬ್ರ ಹೇಳಿದ್ರು. ಅಲ್ಲಿ ಹೋದೆ ನಾನು. 7:30 ಹೋದೆ. ಒಂದು 50 ಜನ ರೈತರಿಗೆ ಕೂಡಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆವು. ಆಚೆ ಕಡೆ ಸೈಡಿಗೆ ಒಂದು ಲೈಟ್ ಟ್ರ್ಯಾಪ್ ಹಾಕಿ ಕೆಳಗೊಂದು ಬುಟ್ಟಿದಾಗ ಹಾಕಿಟ್ಟಿದ್ದೆವು. ಅರ್ಧ ತಾಸು 1 ತಾಸು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಾಗ ಬಂದ್ ಬಿದ್ದಿದ್ದು ದುಂಬಿ ಹುಳ ರೀ, ಒಂದು ಚೀಲ ತುಂಬಿ, ಯೂರಿಯಾ ಚೀಲ ತುಂಬ್ಕೊಂಡ ಬಂದು. ಏನಂತೀರಿ ನೀವು? ಈ ಕಾಡಾಪುರದಾಗ ಮಾಡ್ದ, ಮಗಲ್ದಾಗ ಮಾಡ್ಲಿಕ್ರ, ಇನ್ನೋವ ಆಜು ಬಾಜು ಮಂದಿ ಮಾಡ್ಲಿಕ್ರ, ಏನು ಮಾಡ. ಅದಕ್ಕೆ ಅವ್ರು ಹೇಳಿದ್ರು, ಈ ಹುಳವನ್ನ ಸಾಮೂಹಿಕವಾಗಿ ಮಾಡಬೇಕು. ಎಲ್ಲ ರೈತರಪ್ಪ ಮೊದಲನೇ ಮಳಿಕೆದ ಮೊದಲ ಅವ್ರು ಇನ್ನೊಂದು ಹೇಳಿದ್ರಿ. ಈಗ ನಮ್ಮ ಡಾಕ್ಟರ್ ಚೌಲಾ ಅವರು ನವೆಂಬರ್ ಡಿಸೆಂಬರ್ದಾಗ ಮಾಡಬೇಕು, ಜನವರಿ ಫೆಬ್ರವರಿದಾಗ ಮಾಡಬೇಕು, ಮತ್ತು ಏಪ್ರಿಲ್ ಮೇದಾಗ ಮಾಡಬೇಕು, ಮೇ ಜೂನ್ದಾಗ 3 ಸರ್ತಿ ಅವ್ರು ಹೇಳುದು. ಅಭಿಯಾನ ಮಾಡ್ಬೇಕು. ನಾವು ಇಲಾಖೆ ಅವರು ಮಾಡ್ಬೇಕು, ನಮ್ಮ KVK ಅವರು ನಮ್ಮ ಜೊತೆ ಬರ್ಬೇಕು, ರೈತರು ಕೊಡ್ಬೇಕು. ಅಭಿಯಾನ ಮಾಡಿದ್ವಿ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ ಹತೋಟಿ ಮಾಡಬೇಕು. ಏನ್ ಭಾರಿ ಏನು ದೊಡ್ಡದೇನು ಇದೇನು ಸೈನ್ಸ್ ಅಲ್ಲ, ಬೇರೆ ಏನು ಇದೇನು ರಾಕ್ಷಸ ಅಲ್ಲ. ಏನು ಹುಳ ಬರ್ತದ ಹೋಗ್ತಿರ್ತದ, ಹಾನಿ ಮಾಡ್ತದ, ನೀವು ಸ್ಪ್ರೇ ಮಾಡ್ತೀರಿ, ನಾವು ಹೇಳ್ತೇವು.
ಒಂದ್ ವರ್ಷ ಮಳೆ ಆಗ್ತದ, ಒಂದ್ ಹೇಳಿದ್ರಲ್ಲ ಪಡ್ಕೊಂತೇವ್ರು, ಬರಗಾಲ ಆದಾಗ ಹೆಚ್ಚಾಗ್ತದ, ಹೆಚ್ಚು ಮಳೆ ಆದಾಗ ಮತ್ತೆ ಫ್ಲಡ್ ಬಂದ್ರೆ ಕಡಿಮೆ ಆಗ್ತದ. ಇವೆಲ್ಲ ರೈತರ ಈಗ ನೋಡ್ರಿ, ರೈತರಂದ್ರೆ ಇವೆಲ್ಲ ಇದು ಭಾರಿ ಏನ್ ಭಾರಿ ನಿಮಗೇನು ಏನಂತಾರ ರೆಡ್ ಕಾರ್ಪೆಟ್ ಹಾಸಿರಂಗಿಲ್ಲ ಇದು. ಭಾರಿ ಸಮಸ್ಯೆ ಇರುವೆ. ಮಳೆ ಆಗಾಗಿಲ್ಲ, ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಡಿಮೆ ಆಗ್ತದ, ಒಮ್ಮೆ ಭಾರಿ ಚೋಳು ಬೆಳೆ ಬಂದಿರ್ತದ, ಯಾವುದೋ ಒಂದು ಹೊಸದೇ ಅವರು ಹೇಳಿದ್ರು. ಅವರು ಹೆಲಿಕೋ ವರ್ಪ ಅಂತ ಹೇಳಿದ್ರು ಡಾಕ್ಟರ್ ನೂಲಿ ಅವರು. ಹೆಲಿಕೋ ವರ್ಪ ಆರ್ಮಿ ಕಾಯಿ ಕೊರಕ. ಸೋಯಾಬೀನ್ ಯಾವಾಗ ಬಂದಿಲ್ಲ, ಈಗ ಬರ್ತಾ ಇದೆ. ಲಾಸ್ಟ್ ಇಯರ್ ಬಯಲು ಹೊಂಗಲ್ದಾಗ ಭಾರಿ ಸದ್ದು ಮಾಡಿ ಹೋಗ್ತದೆ. ಈ ವರ್ಷ ಅದಕ್ಕೆ ಮತ್ತೆ ನಾವು ಎಚ್ಚೆತ್ಕೊಂಡು ಫ್ರಮ್ ದ ಡೇ ಒನ್ ಅದಕ್ಕೆ ಬೆನ್ನ ಹತ್ತಿದ್ದೆವು. ಹಂಗ ಕೃಷಿ ಒಳಗೆ ಏನದಾವಲ್ರಿ, ಇವೆಲ್ಲ ಹೆಚ್ಚ ಕಡಿಮೆ ರೋಗ ರುಜಿನಿ ಒಂದ್ ಭಾರಿ ಚೆನ್ನಾಗಿ ಬೆಳೆದಿರ್ತೀರಿ. ಅಲ್ಲಿ ಉಳ್ಳಾಗಡ್ಡಿ ರೂಢಿ ಹಾಕಿರಲ್ಲ, ನೋಡಿ ಗೊತ್ತಲ್ಲ ನಮ್ಗೆಲ್ಲ, ಉಳ್ಳಾಗಡ್ಡಿ ಟೊಮ್ಯಾಟೊ, ಹಾ ಅವೆಲ್ಲ ಪರಿಸ್ಥಿತಿ ಅವೆಲ್ಲ ಇದಾವ್ರಿ. 1972 ಹುಟ್ಟಿದವ್ರು ಯಾರು ಇದು ನಮ್ಕಿಂತ ಮೊದಲು ಹುಟ್ಟಿದವ್ರು ಇದ್ರೆ ಗೊತ್ತಾಗುತ್ತೆ. ಹಂಗಂತ ಭಾರಿ ಬಂದಿರ್ತೀರಿ. ಬರ ದೋಣಿ ಬರ ಎಂತ ಬರ ಅಂತ, ದೋಗಿ ಬರ ಎಲ್ಲ ಊರು ಏನ್ ದನಗಳೆಲ್ಲ ಹೊಡೆದ್ ಬಿಡುತ್ರಿ. ನಮ್ಮಪ್ಪ ಹೇಳ್ತಾರ, ದನಗಳ ಬಿಚ್ಚಿ ಕೊಳಾಗ ಬಿಚ್ಚಿ ಕಡಿಸ್ಬಿಡ್ತದೆ, ಮೇಲೇ ಇಲ್ಲ. ಅಂತ ಬರ ನೋಡದಾವ. ಅಂತ ಬರ 2019 ಫ್ಲಡ್ ಎಂತ ನಾವು ನೋಡಿಲ್ರಿ. ನೀವೆಲ್ಲ ಅದು ಮೆಟ್ಟಿ ಬಂದಿಲ್ವಾ ರೈತರು? ಎಲ್ಲ ಸರಿಸಿ ಬಂದಿಲ್ಲದ, ಹೌದಲ್ಲಂತೀರಿ ನೀವು? ಅದಕ್ಕೆ ಇದೇನು ಭಾಳ ದೊಡ್ಡ, ಇದಕ್ಕೆ ಭಾಳ ಈ ಗೊಣ್ಣೆ ಹುಳ ಅಂತ ತಿಳ್ಕೊಂಡು ಭಾಳ ನೀವು ತಿಳಿಕೊಡಿಸಬೇಕಾಗಿಲ್ಲ. ಅದಕ್ಕೆ ಸೊಲ್ಯೂಷನ್ ಐತಿ, ಅದಕ್ಕೆ ಉತ್ತರನೂ ಐತಿ, ಅದಕ್ಕೆ ಪರಿಹಾರ ಐತಿ. ತಿಳ್ರಿ, ಮೆಟಾರೈಜಿಯಂ ಅದಕ್ಕೆ ರಾಮ್ಬಾನ್, ಆಪತ್ ಬಾಂಧವ ಅಂತ ಕರಿತೀವಿ. ಆಪತ್ ಬಾಂಧವಾಗಿ ಬರತಕ್ಕಂಥದ್ದು ಏನಪ್ಪಾ ಅಂದ್ರೆ ಮೆಟಾರೈಜಿಯಂ. ಅದಕ್ಕೆ ಮಾರ್ ಹೋಗಲೇಬೇಕು. ನಾವು ಕೊಡ್ತೇವೆ, ಇಲಾಖೆಯಿಂದ ಕೊಡ್ತೇವೆ. ಎಷ್ಟು ಅದಷ್ಟು 90 ರೂಪಾಯಿ ಕೆಜಿ ನಾವು ಕೊಡ್ತೇವೆ. ಸಬ್ಸಿಡಿಯಾಗಿ ಕೊಡ್ತೇವೆ. ಎಷ್ಟು ಕೊಡ್ಲಿಕ್ಕೆ ಸಾಧ್ಯದ ಅಷ್ಟು ಕೊಡ್ತೇವೆ. ಉಳಿದದ್ದು ದೊಡ್ಡ ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಪ್ಪ, ಮತ್ತಿಕೊಪ್ಪಕ್ಕೆ ಹೋಗ್ತ ಹೇಳ್ತೀವಿ. 200 ರೂಪೀಸ್ ಕೆಜಿ, 1,000 ರೂಪಾಯಿ ಖರ್ಚು ನಾವು. ನಿಮ್ಮದು ಎಷ್ಟು ರೀ? 175. ನಮ್ಮ ನಿಜಲಿಯಪ್ಪ ಸಂಸ್ಥೆ 175ರಿಂದ 200 ಭಾಳ. ನಮ್ಮ ನೂಲಿಯವರು ಕೊಡ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದೇವೆ. ಪ್ರೂವನ್ ಟೆಕ್ನಾಲಜಿ. ಆಮೇಲೆ ಅದ್ರ ಇನ್ನೊಂದು ಚರ್ಚೆ ಆಯ್ತು ಇವತ್ತು, ಲಿಕ್ವಿಡ್ ಹಾಕ್ಬೇಡ್ರಿ ಭಾಳ, ನಮ್ಗೆ ಪೌಡರ್ ಕೂಡ ಹಾಕ್ರಿ. ಟಾಕ್ ಅಂಡ್ ಈ ನಮ್ಮ ಜೋಳದ ನುಚ್ಚರಾಗಿ ಮಾಡಿ ಚೆನ್ನಾಗಿತ್ತು ಹೇಳಿದ್ರು ವಿಜ್ಞಾನಿಗಳು. ಬೇಕಿಲ್ರಿ, ಇದಕ್ಕೆ ನಾವೀಗ ಲಿಕ್ವಿಡ್ ನಾವು ಕೊಡುದಿಲ್ಲ. ನೆಕ್ಸ್ಟ್ ಅವ್ರು ಕೇಳಿದೀವಿ ಮಾತಿಗೆ, ನಾವು ಲಿಕ್ವಿಡ್ ಕೊಡುದಿಲ್ಲ, ಪೌಡರೇ ಕೊಡ್ತೀವಿ. ಏನ್ರಿ ಡಾಕ್ಟರ್ ನೂಲಿ ಅವ್ರಿ? ಹೌದಲ್ರಿ, ಪೌಡರೇ ಕೊಡ್ತೀವಿ ನಾವು. ಅವ್ರು ಹೇಳಿದ್ ನಾವು ಕೇಳ್ಬೇಕಲ್ಲ, ವಿಜ್ಞಾನ ಹೇಳಿ ಪೌಡರೇ ಕೊಡ್ತೀವಿ. ತಿಳ್ದಿಲ್ರಿ? ಅದಕ್ಕೇನು ಕಡಿಮೆ ಇಲ್ಲ ನೋಡ್ರಿ. ಸಬ್ಸಿಡಿಗೆ, ಆಮೇಲೆ ನಮ್ಮ ವಿಜ್ಞಾನಿಗಳು ಹೇಳೋದಕ್ಕ, ಅಧಿಕಾರಿಗಳೇ ನಿಮ್ ಹೊಲಕ್ಕೆ ಬರೋದಕ್ಕ ಎಲ್ಲಿ ಕೊಡ್ತೀವಿ. 24 ತಾಸು ವೈ ರೆಡಿ. ಸಾಹೇಬ್ರೆ, ನಮ್ಮ 120 ಜನ ಕೂಡ್ಯಾರ. ಗುಡ್ಯಾಗ ಇಲ್ಲಿ ಗುಡ್ಯಾಗ ಕೂಡಿವು, ಒಬ್ಬ ಅಧಿಕಾರಿ ಕಳ್ಸಂದ್ರೆ ಕಳಿಸ್ತಾನೆ. 20 ಜನ ಕೂಡ್ರೂ ಕಳಿಸ್ತಾನೆ, ಏನೂ ತೊಂದರೆ. 20 ಜನ ಕೂಡ್ರು ಅದ್ರಾಗ 10 ಜನ ಮಾಡ್ರಿ ಸಾಕು. ಇದ್ರಾಗ ಒಂದು 100 ಜನ, 150 ಜನ, 200 ಜನ ಕುಂತಿರಲ್ಲ, ಇದ್ರಾಗ ಒಂದು 100 ಜನ ಸ್ವಲ್ಪ ತಲೆಯಾಗ ಒಳ್ಳೆ ವಿಚಾರ ಇಟ್ಕೊಂಡು ಇವತ್ತೇನೋ ಹೇಳ್ತಾರಪ್ಪ, ಕಬ್ಬ ಹಚ್ಚುವ ದಿವಸದಿಂದ ನಾನು ಗೊಣ್ಣೆ ಹುಳದ ತೆಳಾಗ ಬಂತಂದ್ರೆ ಸಾಕು. ಗೊಣ್ಣೆ ಹುಳ ತುದಿ ಒಣಗಾಕತ್ತದ, ಯಾಕೋ ಒಣಗಾಕತ್ತದ ಮಾದ್ರಿ ಕಂಟ್ರೋಲ್. ಫ್ರಮ್ ದ ಡೇ ಒನ್ ಕಬ್ಬ ಸಾಲ ಬಿಡುದ್ರಾಗ ಏನ ಗೊಬ್ಬರ ಹಾಕ್ತಿರ್ತೀರಿ, ಸೆಗಣಿ ಗೊಬ್ಬರ ಹಾಕ್ತಿರ್ತಿರಲ್ಲ, ಸಾಲ ಬಿಡುಕತ್ತ ಮೊದಲ, ಅಲ್ಲಿಂದ ನಿಮ್ ಕಾಯ ಕಚ್ಚ ಕೇಳ್ರಿ. ಬರ್ಲಿ ಗೊಣ್ಣೆ ಹುಳ ಹಂಗ ಬಂದು ನೋಡ್ತೀರಿ ಬರ್ರಿ. ಫ್ರಮ್ ದ ಡೇ ಒನ್ ನೀವು ಚಲೋ ಆಗ್ಬೇಕು. ಕ್ಲೀನ್ ಕಲ್ಟಿವೇಶನ್, ಸ್ವಚ್ಛ ಸ್ವಚ್ಛ ಸ್ವಚ್ಛ, ಕಸ ದಂಡಿ ಬದುಗಳು ಎಲ್ಲ ಸ್ವಚ್ಛ ಇಟ್ಕೋಬೇಕು. ನೀಟಾಗಿ ಕೃಷಿ ಮಾಡಬೇಕು, ದುಡಿಬೇಕು ಅನ್ನತಕ್ಕಂಥದ್ದು ಬಂದಾಗ ಎಲ್ಲ ಸೊಲ್ಯೂಷನ್ ನಿಮಗೆ. ಪ್ರಶ್ನೆ ಸಿಗ್ತದ, ನಿಮ್ಗೆ ಉತ್ತರ ಸಿಗ್ತದ, ಎಲ್ಲ ನಿಮ್ಗೆ